ಇಂಟಿಗ್ರೇಷನ್ ಕ್ಲಾಸ್ 4 ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಮಾಡ್ತಾ ಇದ್ವಿ, ಗೊತ್ತಿರಬೇಕು. ಅಂದರೆ ಅದನ್ನ ಯಾವ ಥರ ಹೇಳಿದ್ವಿ? ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ, ದೆನ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 by a into capital F of ax plus b plus c. ಹೌದಾ? ಇಲ್ಲಿ ಏನು ಹೇಳಿರೋದು? ಇಫ್ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ ಲೀನಿಯರ್ ಇಕ್ವೇಷನ್, ನೋಡಿ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ ಲೀನಿಯರ್ ಇಕ್ವೇಷನ್ ಎ ಎಕ್ಸ್ ಪ್ಲಸ್ ಬಿ ಇದೆ, ಹೌದಾ? ಇಲ್ಲಿ ಏನು ಬರ್ಕೋಬೇಕು? ಸೇಮ್ ಇಲ್ಲೂ ಅಷ್ಟೇ, ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ ಲೀನಿಯರ್ ಇಕ್ವೇಷನ್. ಆದರೆ ಒಂದು ಎಕ್ಸ್ಟ್ರಾ ಟರ್ಮ್ ಬರುತ್ತೆ, ಏನದು? ಕೋಯಿಫಿಷಿಯಂಟ್ ಆಫ್ ಎಕ್ಸ್ನ ರೆಸಿಪ್ರೋಕಲ್ ಬರೀಬೇಕು. ಇಲ್ಲೇನು ಬರೀತಿರೋದು? ರೆಸಿಪ್ರೋಕಲ್ ಆಫ್ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಪ್ಲಸ್ ಸಿ ಬರೀತಿದ್ವಿ, ಹೌದಾ? ಇದೊಂದಿಷ್ಟು ಪ್ರೊನೌನ್ಸ್ ಮಾಡ್ಕೊಂಡಿದ್ವಿ. ಇದರೊಳಗೆ ಲಾಸ್ಟಿಗೆ ಯಾವ ಥರ ಮಾಡ್ಕೊಂಡಿದ್ವಿ ಅಂದರೆ ನಾವು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡುವಂಥ ಪ್ರೊನೌನ್ಸ್ ಮಾಡಿದ್ವಿ, ಹೌದಾ? ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಈಗ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 19. Problem number 19. Integration of tan square 2x minus 3 tan square 2x minus 3 dx ಡೈರೆಕ್ಟ್ ಬರೀಬೋದಲ್ಲ? ಇಂಪಾರ್ಟೆಂಟ್, ಇಂಟಿಗ್ರೇಷನ್ ಆಫ್ tan square x ಡೈರೆಕ್ಟ್ ಗೊತ್ತಿಲ್ಲ ನಮಗೆ. ಅದನ್ನ ಇನ್ ಟರ್ಮ್ಸ್ ಆಫ್ ಸೀಕೆಂಡ್ ಸ್ಕ್ವೇರ್ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಿದ್ವಿ. ದೇರ್ಫೋರ್ tan square ನ ಇಂಟಿಗ್ರೇಷನ್ ಆಫ್ secant square 2x minus 3 minus 1 dx ಬರೀಬೋದಲ್ಲ? ಈಗ ಸ್ಪ್ಲಿಟ್ ಮಾಡಿದ್ವಿ ಅಂದರೆ ಇಂಟಿಗ್ರೇಷನ್ ಆಫ್ secant square 2x minus 3 dx ಮೈನಸ್ ಇಂಟಿಗ್ರೇಷನ್ ಆಫ್ 1 dx. secant square in integration tan ಅಲ್ಲ, ಬಟ್ x in coefficient 2 ಇದೆ, therefore 1/2 into tan 2x minus 3 minus integration of 1 under x plus c. ಇಷ್ಟು ಬರುತ್ತೆ ಅಷ್ಟೇ, ಹೌದಾ? ನೆಕ್ಸ್ಟು 20. ಇಂಟಿಗ್ರೇಷನ್ ಆಫ್ 1 minus cos x divided by 1 plus cos x dx. ಇಂಟಿಗ್ರೇಷನ್ ಆಫ್ 1 minus cos x divided by 1 plus cos x dx. ನೋಡ್ಕೊಳ್ಳಿ, ಇದನ್ನು ಈಸಿ ಇದೆ. 1 minus cos x ನ ಇನ್ ಟರ್ಮ್ಸ್ ಆಫ್ ಸೈನ್ ಬರೀಬೋದಲ್ಲ? ಅಂದರೆ 1 minus 2 sin square x by 2 ಹೋಲ್ ಡಿವೈಡೆಡ್ ಬೈ 1 plus cos x ಅಂತ ಇದೆ, ಇನ್ ಟರ್ಮ್ಸ್ ಆಫ್ ಕಾಸ್ ಬರೀಬೇಕು. 2 cos square x by 2 minus 1 dx, ಹೌದಾ? ಪ್ಲಸ್ 1 minus 1 ಕ್ಯಾನ್ಸಲ್, ಪ್ಲಸ್ 1 minus 1 ಕ್ಯಾನ್ಸಲ್, ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಅಲ್ಲ. 2 into sin square x by 2 divided by 2 into cos square x by 2 dx. 2 get cancelled. Sin square by cos square value tan square x by 2 dx ಬರುತ್ತೆ, ಹೌದಾ? ನೆಕ್ಸ್ಟು tan square ಇದೆ, ಡೈರೆಕ್ಟಾಗಿ ಗೊತ್ತಿಲ್ಲ ನಮಗೆ, ಇಲ್ಲೂ ಮಾಡ್ಕೊಂಡಿದ್ವಿ. tan square ಇತ್ತು ಇನ್ ಟರ್ಮ್ಸ್ ಆಫ್ ಏನು ಬರೀಬೇಕು? secant square. therefore ಇದನ್ನ secant square x by 2 minus 1 dx ಡೈರೆಕ್ಟ್ ಬರೀಬೋದಲ್ಲ? x by 2 ಅಂದರೆ coefficient of x is half, reciprocal of half is 2, integration of secant square is tan, therefore tan x by 2 minus x 1 in integration x plus c ಬರುತ್ತೆ, ಹೌದಾ? ಆಯ್ತಲ್ಲ, ಹೇಗೆ ಮಾಡ್ಕೊತಿದ್ವಿ ಅಂತೇಳಿ ಈಸಿ ಇದೆ ನೋಡಿ. ಈ ಥರದಲ್ಲೇ ಎಕ್ಸಾಮಿಗೆ 2 ಮಾರ್ಕಿಗೆ ಕೇಳ್ಬೋದು. ಅದೇ ಇಂಪಾರ್ಟೆಂಟ್ 1 minus cos x by 1 plus cos x ಇತ್ತು ಅಂದರೆ ಮೈನಸ್ ಇದೆ ಅಂದರೆ ಕಾಸ್ ಇನ್ ಟರ್ಮ್ಸ್ ಆಫ್ ಸೈನ್ ಪ್ಲಸ್ ಕಾಸ್ ಇನ್ ಟರ್ಮ್ಸ್ ಆಫ್ ಕಾಸ್ ಬರೀಬೇಕಷ್ಟೆ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 21. 21 ಮಾಡೋಕ್ಕೂ ಮೊದಲು ಫಸ್ಟು ನೋಡಿ ನೋಟ್ ಗೊತ್ತಿರಬೇಕು. ನೋಡಿ ಆಲ್ರೆಡಿ ನಮಗೆ ಇಂಟಿಗ್ರೇಷನ್ ಆಫ್ secant ಸ್ಕ್ವೇರ್ ಗೊತ್ತು ಡೈರೆಕ್ಟಾಗಿ. ಇಂಟಿಗ್ರೇಷನ್ ಆಫ್ cosecant ಸ್ಕ್ವೇರ್ ಎಕ್ಸ್, ಇಂಟಿಗ್ರೇಷನ್ ಆಫ್ tan ಸ್ಕ್ವೇರ್ ಎಕ್ಸ್, ಇಂಟಿಗ್ರೇಷನ್ ಆಫ್
ಕಾಟ್ ಸ್ಕ್ವೇರ್ ಎಕ್ಸ್. ನೋಡಿ ಇಷ್ಟು ಗೊತ್ತಿದೆಯಲ್ಲ, ಸೀಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಅಂದರೆ ಡೈರೆಕ್ಟ್ ಟ್ಯಾನು, ಕೊಸಿಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಅಂದರೆ ಡೈರೆಕ್ಟ್ ಮೈನಸ್ ಕಾಟ್, ಟ್ಯಾನ್ ಸ್ಕ್ವೇರ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ಸೀಕ್ಯಾಂಟ್ ಸ್ಕ್ವೇರ್ ಮೈನಸ್ 1, ಕಾಟ್ ಸ್ಕ್ವೇರ್ ಎಕ್ಸ್ ಅಂದರೆ ಇನ್ ಟರ್ಮ್ಸ್ ಆಫ್ ಕೊಸಿಕ್ಯಾಂಟ್ ಸ್ಕ್ವೇರ್ ಮೈನಸ್ 1. ಹೌದಾ? ನೋಡಿ ಇಲ್ಲಿ ಯಾವುದಾದ್ರು ಸ್ಕ್ವಯರ್ ಗೊತ್ತಿಲ್ಲ ಅಂದರೆ ಸೈನ್ ಸ್ಕ್ವೇರ್ ಮತ್ತು ಕಾಸ್ ಸ್ಕ್ವೇರ್ ಗೊತ್ತಿಲ್ಲ. ಹೌದಾ? ನೋಡಿ ಅದು ಮಾಡ್ಕೋಬೇಕು ಅಂದರೆ ಏನು ಬರ್ಕೊತೀವಿ ಅಂತೇಳಿ, ವಿ ನೋ ದಟ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಹೇಳಿದ್ರೆ 1 ಮೈನಸ್ ಕಾಸ್ 2x ಬೈ 2, ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಹೇಳಿದ್ರೆ 1 ಪ್ಲಸ್ ಕಾಸ್ 2x ಬೈ 2. ಹೌದಾ? ನೋಡಿ ಎರಡು ಇಂಪಾರ್ಟೆಂಟ್ ನಮಗೆ. ಈ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ಆಲ್ರೆಡಿ ಈ ಫಾರ್ಮುಲಾನ ಡಿಫ್ರೆನ್ಷಿಯೇಷನಲ್ಲೂ ಒಂದೆರಡು ಕಡೆ ಯೂಸ್ ಮಾಡಿದ್ವಿ. ಹೌದಾ? ನೋಡಿ ಮತ್ತೆ ಇದು ಯಾವ ಥರ ಇದೆ ಅಂದರೆ ಎಕ್ಸ್ ಇತ್ತು ಅಂದರೆ ಇಲ್ಲಿ 2x ಇರುತ್ತೆ, ಇಲ್ಲಿ ಎಕ್ಸ್ ಇದೆ ಅದಕ್ಕೆ ಇಲ್ಲಿ 2x, ಅಂದರೆ ಇಲ್ಲಿ ಏನಿರುತ್ತಲ್ಲ ಅದು ಡಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೈನ್ ಸ್ಕ್ವೇರ್ 2x ಇತ್ತು ಅಂದರೆ ಇದನ್ನು 1 ಮೈನಸ್ ಕಾಸ್ 4x ಬೈ 2 ಬರಿತೀವಿ. ಹೌದಾ? ಅಂದರೆ ಇಲ್ಲಿ ಎಕ್ಸ್ ಇದೆ ಇಲ್ಲಿ 2x ಡಬಲ್ ಬರಿಬೇಕು. ಇಫ್ ಕಾಸ್ ಸ್ಕ್ವೇರ್ ಎಕ್ಸ್ ಇದೆ ಅಂದರೆ 1 ಪ್ಲಸ್ ಕಾಸ್ 2x ಬೈ 2, ಕಾಸ್ ಸ್ಕ್ವೇರ್ 2x ಇದೆ ಅಂದರೆ ಇಲ್ಲಿ 4x, ಇಲ್ಲಿ 3x ಇದೆ ಅಂದರೆ ಇಲ್ಲಿ 6x ಡಬಲ್ ಆಗ್ತದೆ. ಅದರಲ್ಲಿ ಇಲ್ಲಿ ಹಾಗೆ ಈ ಐಡಿಯಾ ಗೊತ್ತಿರಬೇಕು ನಮಗೆ. ನೋಡಿ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ನ ಮಾಡ್ಕೊತೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ 21. ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಡೈರೆಕ್ಟ್ ಏನು ಬರಿಬೋದು? ಇಂಟಿಗ್ರೇಷನ್ ಆಫ್ 1 ಮೈನಸ್ ಕಾಸ್ 2x ಬೈ 2 ಡಿ ಎಕ್ಸ್. ಸೈನ್ ಸ್ಕ್ವೇರ್ನ ಇನ್ ಟರ್ಮ್ಸ್ ಆಫ್ ಕಾಸ್ 2x ಬರಿತಾ ಇದ್ವಿ. 1/2 ಕಾನ್ಸ್ಟೆಂಟ್ ಹೊರಗೆ ತೊಗೊಂಡೆ ಅಂದರೆ ಇಂಟಿಗ್ರೇಷನ್ ಆಫ್ 1 ಮೈನಸ್ ಕಾಸ್ 2x ಡಿ ಎಕ್ಸ್ ಡೈರೆಕ್ಟ್ ಬರಿಬೋದಲ್ಲ, ಹಾಫ್ ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ ವ್ಯಾಲ್ಯೂ ಎಕ್ಸ್ ಮೈನಸ್ ಕೇರ್ಫುಲ್ ಬರಿಬೇಕು. ಎಕ್ಸ್ ಕೋಎಫಿಷಿಯಂಟ್ ಈಸ್ 2, ಎಕ್ಸ್ ಕೋಎಫಿಷಿಯಂಟ್ 2 ಇದೆ, ರೆಸಿಪ್ರೋಕಲ್ ಆಫ್ 2 ಈಸ್ 1/2. ಇಂಟಿಗ್ರೇಷನ್ ಆಫ್ ಕಾಸ್ ಈಸ್ ಸೈನ್ ಅಲ್ಲ, therefore ಸೈನ್ 2x ಪ್ಲಸ್ ಕಾನ್ಸ್ಟೆಂಟ್. ಹಾಫಿಂದ ಮಲ್ಟಿಪ್ಲೈ ಮಾಡಿದೆ x/2 ಮೈನಸ್ 1/4 ಸೈನ್ 2x ಪ್ಲಸ್ ಸಿ ಬರುತ್ತೆ. ಹೌದಾ? ನೋಡಿ ಇಂಪಾರ್ಟೆಂಟ್ ನಮಗೆ ಐಡಿಯಾ ಗೊತ್ತಾಗಬೇಕಿಲ್ಲಿ. ಮತ್ತು ಸೈನ್ ಸ್ಕ್ವೇರ್ ಎಕ್ಸೇ ಕೊಡಬೇಕಂತೇನಿಲ್ಲ, ಈ ಎಕ್ಸ್ ಜಾಗದಲ್ಲಿ ಯಾವುದೇ ಲೀನಿಯರ್ ಈಕ್ವೇಷನ್ ಇದ್ರೂ ಬರಿಬೋದು. ಅಂದರೆ 2x 3x ಅಥವಾ 3x + 4 ಈ ಥರ ಏನೇ ಇದ್ರೂ ಇದು ಡಬಲ್ ಇಲ್ಲಿ ಬರ್ಕೊಳೋದು, ನೆಕ್ಸ್ಟ್ ಇಂಟಿಗ್ರೇಟ್ ಮಾಡ್ಕೊಂಡ್ಬಿಟ್ರೆ ಆಗಬೇಕು. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್. ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್ 2x + 5 dx. ಸೈನ್ ಸ್ಕ್ವೇರ್ 2x + 5 dx. ಸೇಮ್ ಐಡಿಯಾ. ಸೈನ್ ಸ್ಕ್ವೇರ್ ಎಕ್ಸ್ ಇರೋ ಪ್ಲೇಸಲ್ಲಿ ಲೀನಿಯರ್ ಈಕ್ವೇಷನ್ ಇದೆ, ಹೇಗೆ ಇದನ್ನು ಡಬಲ್ ಮಾಡ್ಕೊಂಡು ಬರಿಬೇಕು. ಹಾಗಾದ್ರೆ ಹೇಗೆ ಬರಿಬೋದು? 1 ಮೈನಸ್ ಕಾಸ್ ಡಬಲ್ ಅಂದರೆ ಇಂಟು 2 ಮಾಡ್ಬೇಕು ತಾನೆ. ಇಂಟು 2 ಮಾಡಿದ್ರೆ ಏನು ಬರ್ತದೆ? 4x + 10 ಡಿವೈಡೆಡ್ ಬೈ 2 dx ಬರಿಬೋದಲ್ಲ. ನೋಡಿ ಎಕ್ಸ್ ಇತ್ತು 2x ಬರ್ಕೊಂಡು ಇದಕ್ಕೆ ಇಂಟು 2 ಮಾಡಿದ್ರೆ 2 2s are 4x ಪ್ಲಸ್ 5 2s are 10 ಬರುತ್ತೆ. ಹೌದಾ? ನೆಕ್ಸ್ಟ್ ಈಗ ಹಾಫ್ ಕಾನ್ಸ್ಟೆಂಟು. ಇಂಟಿಗ್ರೇಷನ್ ಆಫ್ 1 ಮೈನಸ್ ಕಾಸ್ 4x + 10 dx ಬರಿಬೋದಾ? ದಟ್ ಈಸ್ ಈಕ್ವಲ್ ಟು 1/2 ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ x ಮೈನಸ್ x coefficient is 4, therefore 1/4. Integration of cos is sin 4x plus 10 plus constant. ಇಷ್ಟು ಬರುತ್ತೆ ಅಷ್ಟೇ. ಹೌದಾ? ನೋಡಿ ಹಾಫಿಂದ ಮಲ್ಟಿಪ್ಲೈ ಮಾಡ್ಬೋದು. x/2 ಮೈನಸ್ 1/8 ಇಂಟು ಸೈನ್ 4x + 10 ಪ್ಲಸ್ ಸಿ ಬರುತ್ತೆ. ಹೌದಾ? ಐಡಿಯಾ ಗೊತ್ತಾಯ್ತಲ್ಲ? ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಕಾಸ್ ಸ್ಕ್ವೇರು ಮಾಡ್ಬೋದು. ನೆಕ್ಸ್ಟ್ 23. ಕಾಸ್ ಸ್ಕ್ವೇರ್ 2x dx.
cos square 2x dx. Same time cos square x ಇತ್ತು ಅಂದ್ರೆ 1 plus cos 2x by 2. ಅದರಲ್ಲಿ ಏನು ಬರಿಬೋದು? 1 plus ಇದು ಡಬಲ್ ಬರಿಬೇಕು ತಾನೆ, ಹೌದಾ? ಹಾಗಾದ್ರೆ cos 4x by 2 dx ಬರಿಬೋದಲ್ಲ. 2x ಇದೆ, 4x ಬರ್ಕೊಂಡಿದ್ವಿ. cos ಸ್ಕ್ವೇರ್ ಇದೆ, ಅದಕ್ಕೆ ಪ್ಲಸ್ ಬಂತು. sin ಸ್ಕ್ವೇರ್ ಇದ್ದಾಗ ಇಲ್ಲಿ ಮೈನಸ್ ಬರ್ತದೆ, ಹೌದಾ? ದಟ್ ಈಸ್ ಈಕ್ವಲ್ ಟು ಹಾಫ್ ಕಾನ್ಸ್ಟೆಂಟ್ ಹೊರಗೆ ತೊಗೊಂಡೆ. ಇಂಟಿಗ್ರೇಷನ್ ಆಫ್ 1 ಪ್ಲಸ್ cos 4x dx that is equal to half into integration of 1 is x plus x coefficient is 4, therefore reciprocal of 4 is 1 by 4. Integration of cos and the sin, therefore sin 4x plus c. ಇಷ್ಟು ಬರೋದಷ್ಟೇ, ಹೌದಾ? ಹಾಫಿಂದ ಮಲ್ಟಿಪ್ಲೈ ಮಾಡಿದ್ರೆ x by 2 plus 1 by 8 into sin 4x plus ಕಾನ್ಸ್ಟೆಂಟ್. ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ 24. ಇಂಟಿಗ್ರೇಷನ್ ಆಫ್ sin cube x dx. Integration of sin cube x dx. ನೋಡ್ಕೊಳ್ಳಿ, sin ಕ್ಯೂಬ್ ಎಕ್ಸು ಕಾಸ್ ಕ್ಯೂಬ್ ಎಕ್ಸ್ ಬಂತು ಅಂದರೆ ಹೇಗೆ ಮಾಡೋದು ಅಂತೇಳಿ. ಆ್ಯಕ್ಚುಲಿ ಇನ್ನು 2 ಟೈಪ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಮೆಥಡ್ ಬರುತ್ತೆ, ಅವಾಗೂ ಮಾಡ್ಕೊತೀವಿ. ಈಗ ನೋಡಿ, ಒಂದು ಐಡಿಯಾ ಯಾವ ಥರ ಮಾಡ್ಕೊತೀವಿ ಅಂದರೆ, sin ಕ್ಯೂಬ್ ಆ್ಯಕ್ಚುಲಿ ಯಾವ ಫಾರ್ಮುಲಾದಲ್ಲಿ ಬರುತ್ತೆ ಅಂದರೆ sin 3x ಅಲ್ಲಿ ಬರುತ್ತೆ ತಾನೆ. ವಿ ನೋ ದಟ್ sin 3x is equal to 3 sin x minus 4 sin ಕ್ಯೂಬ್ ಎಕ್ಸ್, ಹೌದಾ? ಇದರಲ್ಲಿ ಈಗ sin ಕ್ಯೂಬ್ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದನ್ನ ಈ ಕಡೆ ತೊಗೋಬೇಕು, sin 3x ಈ ಕಡೆ ತೊಗೊತೀವಿ. 4 sin ಕ್ಯೂಬ್ ಎಕ್ಸ್ ಇಸ್ ಈಕ್ವಲ್ ಟು 3 sin x ಮೈನಸ್ sin 3x, ಅಥವಾ sin ಕ್ಯೂಬ್ ಎಕ್ಸ್ ಇಸ್ ಈಕ್ವಲ್ ಟು 1 by 4 ಇಂಟು 3 sin x ಮೈನಸ್ sin 3x. 1 by 4 ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ sin ಕ್ಯೂಬ್ ಎಕ್ಸ್ ಇಸ್ ಈಕ್ವಲ್ ಟು 3 by 4 into sin x minus 1 by 4 into sin 3x ಬರುತ್ತೆ, ಹೌದಾ? ನೆಕ್ಸ್ಟ್ ಡೈರೆಕ್ಟ್ ಇಂಟಿಗ್ರೇಟ್ ಮಾಡ್ಕೊಳ್ಳಿ, ಬರುತ್ತೆ. ನಾವು that implies integration of sin cube x dx is equal to 3 by 4 ಕಾನ್ಸ್ಟೆಂಟ್ ಹೊರಗೆ ತೊಗೊತೀನಿ. ಇಂಟಿಗ್ರೇಷನ್ ಆಫ್ sin x dx minus 1 by 4 is constant, therefore integration of sin 3x dx that is equal to 3 by 4 into integration of sin x and minus cos x minus 1 by 4 into x coefficient is 3 ಅಲ್ಲ, therefore 1 by 3 into minus cos 3x plus c. Answer minus 3 by 4 into cos x minus of minus plus 1 by 12 into cos 3x plus c. ಹೌದಾ? ನೋಡಿ, ಈಸಿ ಇದೆ. ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾದಾಯಿತು. ಇದು ನೋಡಿ, ಸೇಮ್ ಪ್ರಾಬ್ಲಮಲ್ಲಿ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ ಆಗಬೇಕು ಅಂದರೆ ಎಕ್ಸ್ ಬದಲಿ 2x ಇತ್ತು ಅಂದ್ಕೊಳ್ಳಿ, ಅಂದರೆ sin ಕ್ಯೂಬ್ 2x ಆ ಥರ ಕೊಟ್ಟಿದ್ದು ಅಂದರೆ ಸಿಂಪ್ಲಿಫೈ ಮಾಡ್ಬೋದು. ಹಾಗೆ ಎಕ್ಸ್ ಬದಲಿ 2x ಬರ್ಕೊಂಡೆ ಅಂದರೆ sin 3 into 2x ಬರಬೇಕು, ಅಂದರೆ sin 6x ಬರ್ಕೋಬೇಕು. ಹಾಗೆಲ್ಲ ಎಕ್ಸ್ ಬದಲಿ ಏನು ಬರುತ್ತೆ, 2x ಬಂದ್ಬಿಟ್ಟು ಸಿಂಪ್ಲಿಫೈ ಆಗುತ್ತೆ. ಸೇಮ್ ಟೈಪ್ ಈಗ sin ಕ್ಯೂಬ್ 3x ಇತ್ತು ಅಂದರೆ ಇಲ್ಲಿ sin 9x ತೊಗೋಬೇಕು, ಅಂದರೆ ಎಕ್ಸ್ ಬದಲಿ ಮತ್ತೆ 3x ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗೋದು. ಮೊದಲು ಐಡಿಯಾ ಎಲ್ಲ ಸೇಮು. ನೆಕ್ಸ್ಟ್ ಪ್ರಾಬ್ಲಮ್ 25. Integration of cos cube x dx. Integration of cos cube x dx. ಸೇಮ್ ಐಡಿಯಾ ಯೂಸ್ ಮಾಡಿ ವಿಡಿಯೋ ಪಾಸ್ ಮಾಡಿಬಿಟ್ಟು cos 3x ಯೂಸ್ ಮಾಡಿದ್ರೆ ಬರುತ್ತೆ. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ, ಬರುತ್ತೆ.
ಏನು ತಗೋಬೇಕು ಲೆಟ್ ಅಥವಾ ವಿ ನೋ ದಟ್ cos 3x is equal to 4 cos cube x minus 3 cos x minus 3 cos x na LHS ತೊಗೊಂತೀವಿ cos 3x plus 3 cos x is equal to 4 cos cube x. That implies cos cube x is equal to 4 denominator ತೊಗೊಂಡ್ರೆ 1 by 4 into cos 3x plus 3 by 4 into cos x. Therefore, integration of cos cube x dx is equal to 1 by 4 constant ಹೊರಗೆ ತೊಗೊಂಡ್ವಿ ಅಂದ್ರೆ integration of cos 3x dx plus 3 by 4 into integration of cos x dx. That is equal to 1 by 4 into x coefficient is 3 ಅಲ್ಲ 1 by 3 into sin 3x plus 3 by 4 integration of cos x is sin x plus c. So simplify ಮಾಡಿದ್ವಿ ಅಂದ್ರೆ 1 by 12 into sin 3x plus 3 by 4 into sin x plus constant. ಆಯ್ತಲ್ಲ. Next problem 26 सब डिफरेंट है problem number 26 ನೋಡ್ಕೊಳ್ಳಿ ಇಂಟಿಗ್ರೇಷನ್ ಆಫ್ ಸೈನ್ ಕ್ಯೂಬ್ 2x plus 1 dx ಸೈನ್ ಕ್ಯೂಬ್ 2x plus 1 dx ಸೇಮ್ ಐಡಿಯಾ ಯೂಸ್ ಮಾಡ್ತೀವಿ. ನಾವು ವಿ ನೋ ದಟ್ sin 3x is equal to 3 sin x minus 4 sin cube x ಹೌದಾ. ಇದು ನೋಡಿ ಏನು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸೈನ್ ಕ್ಯೂಬ್ 2x plus 1 ಬೇಕು. ಹಾಗಾದ್ರೆ ಎಕ್ಸ್ ಪ್ಲಸ್ ಅಲ್ಲಿ ಏನು ಬರಬೇಕು 2x plus 1 ಬರ್ಬೇಕು ತಾನೆ. ಹಾಗೆ ರಿಪ್ಲೇಸ್ ಎಕ್ಸ್ ಬೈ 2x plus 1 ಮಾಡ್ಕೊತೀವಿ ಅಷ್ಟೇ ಹೌದಾ. ಇಲ್ಲಿ ಏನು ಮಾಡಬೇಕು ರಿಪ್ಲೇಸ್ ಎಕ್ಸ್ ಬೈ 2x plus 1 ದಟ್ ಇಂಪ್ಲೈಸ್ ಸೈನ್ 3 into 2x plus 1 is equal to 3 into sin 2x plus 1 minus 4 into sin cube 2x plus 1. That implies sin 3 2s are 6x plus 3 is equal to 3 into sin 2x plus 1 minus 4 into sin cube 2x plus 1. ಈಗ ಮೈನಸ್ 4 sin cube 2x plus 1 ಈ ಕಡೆ sin 6x plus 3 ಈ ಕಡೆ ತೊಗೊಂಡ್ವಿ ಅಂದ್ರೆ 4 into sin cube 2x plus 1 is equal to 3 into sin 2x plus 1 ಇದು ಈ ಕಡೆ ಬಂತಾನೆ ಮೈನಸ್ sin 6x plus 3 ಹೌದಾ. ಡಿವೈಡಿಂಗ್ ಬೈ 4 ಮಾಡ್ಕೊಂಡ್ವಿ ಅಂದ್ರೆ sin cube 2x plus 1 is equal to 3 by 4 into sin 2x plus 1 minus 1 by 4 into sin 6x plus 3. ಇಷ್ಟು ಬರುತ್ತಲ್ಲ. Next, therefore, integration of sin cube 2x plus 1 dx is equal to 3 by 4 constant. Integration of sin 2x plus 1 dx minus 1 by 4 constant. Integration of sin 6x plus 3 dx. That implies integration of sin cube 2x plus 1 dx is equal to 3 by 4 constant.
x coefficient is 2 and 1 by 2 into integration of sine is minus cos 2x plus 1 same minus 1 by 4 as it is. Integration of sine is minus cos plus x coefficient is 6 ಅದಕ್ಕೆ 1 by 6 into minus cos 6x plus 3 plus c ಹೌದಾ. ಅದನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂದರೆ ದಟ್ ಈಸ್ ಈಕ್ವಲ್ ಟು ಮೈನಸ್ 3 by 8 into cos 2x plus 1 minus of minus plus 1 by 6 4s are 24 into cos 6x plus 3 plus ಕಾನ್ಸ್ಟೆಂಟ್ ಹೌದಾ. ಎಷ್ಟು ಬರೋದಷ್ಟ ನೋಡಿ ಯಾವ ಥರ ಮಾಡ್ಕೊಂಡ್ವಿ ಅಂತ ಗೊತ್ತಾಗಬೇಕು. ಇಲ್ಲಿ ಸೈನ್ 3x ಇದೆ ಫಾರ್ಮುಲಾ, ನಮಗೆ ಬೇಕಾಗಿರೋ 2x plus 1 ದೇರ್ ಫಾರ್ ರಿಪ್ಲೇಸ್ x ಬೈ 2x plus 1 ಮಾಡ್ಕೊಂಡ್ಬಿಟ್ರೆ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ ಹೌದಾ. ನೆಕ್ಸ್ಟು 27 ಇಂಟಿಗ್ರೇಷನ್ ಆಫ್ sin cube x into cos cube x dx. ನೋಡಿ ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಫಸ್ಟ್ ಗೊತ್ತಿರೋ ಫಾರ್ಮ್ಯಾಟಿಗೆ ಇದನ್ನು ಚೇಂಜ್ ಮಾಡಬೇಕು. ಯಾವ ಥರ ಮಾಡ್ಕೊತೀವಿ ಅಂದರೆ ಇದನ್ನು ಇಂಟಿಗ್ರೇಷನ್ ಆಫ್ sin x into cos x ಹೋಲ್ ಕ್ಯೂಬ್ ಡಿ ಎಕ್ಸ್ ಬರೀಬೋದಲ್ಲ. ನೋಡಿ ದಟ್ ಇಂಪ್ಲೈಸ್ ಇದನ್ನ ಐ ಅಂದ್ಕೊಂಡೆ ಅಂದರೆ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ನೋಡಿ ಇನ್ ಟರ್ಮ್ಸ್ ಆಫ್ ಸೈನ್ 2x ಬರೆಯೋದಕ್ಕೆ ಟ್ರೈ ಮಾಡ್ತೀವಿ. ಆ್ಯಕ್ಚುಲಿ ಸೈನ್ 2x ಅಂದರೆ ಏನು ಗೊತ್ತಿರೋದು 2 sin x ಇಂಟು ಕಾಸ್ ಎಕ್ಸ್. ಸೈನ್ 2x ಅಂದರೆ 2 sin x ಇಂಟು ಕಾಸ್ ಎಕ್ಸ್. ಅದಕ್ಕೆ ಇದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡ್ತೀವಿ ನೋಡಿ. 2 sin x ಇಂಟು ಕಾಸ್ ಎಕ್ಸ್ ಹೋಲ್ ಕ್ಯೂಬ್ ಡಿ ಎಕ್ಸ್ ಬರೀಬೋದಲ್ಲ. 1 by 2 whole cube value 1 by 8 2 sin x into cos x ಅಂದರೆ sin 2x whole cube dx ಬಂತು ಹೌದಾ. ದಟ್ ಇಂಪ್ಲೈಸ್ I is equal to 1 by 8 ಕಾನ್ಸ್ಟೆಂಟ್ ಹೊರಗೆ ತೊಗೊಂತೀವಿ. ಇಂಟಿಗ್ರೇಷನ್ ಆಫ್ sin cube 2x dx. ಸೈನ್ ಕ್ಯೂಬ್ 2x ನಾವು ಮಾಡ್ಕೋಬೇಕಾ ಸರ್. ಸೈನ್ ಕ್ಯೂಬ್ 2x ಪ್ಲಸ್ 1 ಮಾಡಿದ್ವಿ. ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು ಸೈನ್ ಕ್ಯೂಬ್ 2x ಮಾಡ್ಕೊಂಡ್ರೆ ಸಿಂಪ್ಲಿಫೈ ಆಗುತ್ತೆ. ನೆಕ್ಸ್ಟ್ ಟ್ರೈ ಮಾಡ್ಬೋದಲ್ಲ ಹೌದಾ. ನೆಕ್ಸ್ಟ್ ವೀಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ ಬರುತ್ತೆ ನೋಡ್ಕೊಳ್ಳಿ. ವಿ ನೋ ದಟ್ ಸೈನ್ 3x ಇಸ್ ಈಕ್ವಲ್ ಟು 3 sin x minus 4 sin cube x ಹೌದಾ. ರಿಪ್ಲೇಸ್ x by 2x that implies sin 3 into 2x is equal to 3 into sin 2x minus 4 into sin cube 2x. 4 into sin cube 2x na LHS, sin 6x na RHS. ಹಾಗಾದ್ರೆ ಏನು ಬರುತ್ತೆ 4 into sin cube 2x is equal to 3 into sin 2x ಇದು ಪ್ಲಸ್ ಈ ಕಡೆ ಬಂತು ನಾ ಮೈನಸ್ ಸೈನ್ 6x ಬರುತ್ತೆ ಹೌದಾ. ನೆಕ್ಸ್ಟ್ ಡಿವೈಡಿಂಗ್ ಬೈ 4 ಮಾಡ್ಕೋಬೇಕು. ಆವಾಗ ಸೈನ್ ಕ್ಯೂಬ್ 2x ಇಸ್ ಈಕ್ವಲ್ ಟು 3 by 4 ಇಂಟು ಸೈನ್ 2x ಮೈನಸ್ 1 by 4 ಇಂಟು ಸೈನ್ 6x ಬರುತ್ತೆ ಹೌದಾ. ನಮಗೆ ಆ್ಯಕ್ಚುಲಿ ಏನು ಬೇಕಾಗಿರೋದು 1 by 8 ಅನ್ಬೇಕು ತಾನೆ ಹೌದಾ. ಈಗ ಮಲ್ಟಿಪ್ಲೈ ಬೈ 1 by 8 ಅಂತ ಬರೀಬೋದು. ಅದ್ರ ಬದಲು ಇದನ್ನು ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಹೇಗೆ ಮಾಡ್ಬೋದು ಈಗ ನೋಡಿ. ಈಗ ಮಲ್ಟಿಪ್ಲೈ ಬೈ 1 by 8 ಮಾಡಿದೆ ಅಂತ 1 by 8 ಇಂಟು ಸೈನ್ ಕ್ಯೂಬ್ 2x ಇಸ್ ಈಕ್ವಲ್ ಟು 3 by 4 ಇಂಟು 1 by 8 ಅಂದರೆ 3 by 32 ಇಂಟು ಸೈನ್ 2x ಮೈನಸ್ 1 by 32 ಇಂಟು ಸೈನ್ 6x ಬಂತು ಹೌದಾ. ದೇರ್ಫೋರ್ integration of 1 by 8 sin cube 2x dx is equal to 3 by 32 is constant into integration of sin 2x dx minus 1 by 32 constant integration of sin 6x dx ಹೌದಾ.
ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಜನರಲೈಸ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ. That implies I is equal to, ಇದು I ಅನ್ಕೋಬೋದಲ್ಲ, 3/32 into ಇಂಟಿಗ್ರೇಷನ್ ಆಫ್ ಸೈನ್ 2x ಅಂತ ಹೇಳಿದ್ರೆ 1/2 ಇಂಟು ಇಂಟಿಗ್ರೇಷನ್ ಆಫ್ ಸೈನ್ is ಮೈನಸ್ ಕಾಸ್ 2x ಮೈನಸ್ 1/32 ಇಂಟು ಇಂಟಿಗ್ರೇಷನ್ ಆಫ್ ಸೈನ್ 6x ಅಂದ್ರೆ 1/6 ಇಂಟು ಮೈನಸ್ ಕಾಸ್ 6x ಪ್ಲಸ್ c. So that is equal to 3/32 into 2 and the value 64. Plus into minus is minus. Therefore minus 3/64 into cos 2x. Minus of minus plus 1/32 into 6 under. 6 2s are 12. 6 3s are 18 plus 1 under 19. 192 cos 6x plus c ಬರುತ್ತೆ. ಹೌದಾ? ಆಯ್ತಲ್ಲ? ನೋಡಿ ಇಲ್ಲೇನು ಐಡಿಯಾ ಗೊತ್ತಿರ್ಬೇಕು ನನಗೆ. ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ನ ಇನ್ ಟರ್ಮ್ಸ್ ಆಫ್ ಸೈನ್ 2x ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ ಅಷ್ಟೇ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 28. ಇಂಟಿಗ್ರೇಷನ್ ಆಫ್ ಸೈನ್ 4x dx. ಇಂಟಿಗ್ರೇಷನ್ ಆಫ್ ಸೈನ್ 4x dx. ಹೌದಾ? ಸೈನ್ ಸ್ಕ್ವೇರ್ ಎಕ್ಸ್ ಬಂತು. ಸೈನ್ ಸ್ಕ್ವೇರ್ ಎಕ್ಸ್ ವ್ಯಾಲ್ಯೂ 1 ಮೈನಸ್ ಕಾಸ್ 2x/2 ತೊಗೊಂಡು ಮಾಡಿದ್ವಿ. ಕಾಸ್ ಸ್ಕ್ವೇರ್ ಅಂದರೆ 1 ಪ್ಲಸ್ ಕಾಸ್ 2x/2. ಸೈನ್ ಕ್ಯೂಬ್ ಕಾಸ್ ಕ್ಯೂಬ್ ಇತ್ತು ಅಂದರೆ ಸೈನ್ 3x ಕಾಸ್ 3x ಫಾರ್ಮುಲಾ ಯೂಸ್ ಮಾಡಿದ್ವಿ. ಪವರ್ 4 ಇದು. ಹೌದಾ? ನೋಡಿ ಪವರ್ 4 ಇದ್ರೂ ಸಿಂಪ್ಲಿಫೈ ಮಾಡ್ಬೋದು. ನೋಡಿ ಯಾವ ಥರ ಮಾಡ್ಕೋಬೇಕಂದ್ರೆ ಇದನ್ನ ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಬರಿಬೋದಲ್ಲ. ನೆಕ್ಸ್ಟ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು ಬರೀತಿದ್ವಿ? 1 ಮೈನಸ್ ಕಾಸ್ 2x/2 ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಹೌದಾ? ಎಕ್ಸ್ ಇದೆ ದೆಫೋ ಇಲ್ಲಿ 2x ಡಬಲ್ ಬರಿಬೇಕಲ್ಲ. ನ್ಯೂಮರೇಟರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನು ಬರಿಬೋದು? ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಇಸ್ 1 ಪ್ಲಸ್ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ 2x ಮೈನಸ್ 2ab 2 ಇಂಟು ಕಾಸ್ 2x ಡಿವೈಡೆಡ್ ಬೈ 2 ಅಂತ ಸ್ಕ್ವೇರ್ ಅಂದರೆ 4 dx ಬರೀಬೋದಲ್ಲ. ನೆಕ್ಸ್ಟ್ 1/4 ಕಾನ್ಸ್ಟೆಂಟ್ ಹೊರಗೆ ತೊಗೊಂಡೆ ಅಂದರೆ ಇಂಟಿಗ್ರೇಷನ್ ಆಫ್ ಏನಿಂದ 1 ಪ್ಲಸ್ ಮತ್ತೆ ಕಾಸ್ ಸ್ಕ್ವೇರ್ 2x ಬಂತು. ನೋಡಿ 4 ಆಲ್ರೆಡಿ ಕಾನ್ಸ್ಟೆಂಟ್ ಹೊರಗೆ ತೊಗೊಂಡಿದ್ವಿ. ಕಾಸ್ ಸ್ಕ್ವೇರ್ 2x ಕಾಸ್ ಸ್ಕ್ವೇರ್ 2x ಅಂದರೆ 1 ಪ್ಲಸ್ ಕಾಸ್ 4x/2 2x ಇದೆ ದೆಫೋರ್ ಡಬಲ್ 4x/2 ಮೈನಸ್ 2 ಇಂಟು ಕಾಸ್ 2x ಆಸ್ ಇಟ್ ಇಸ್ dx. ಹೌದಾ? ಇದು ನೆಕ್ಸ್ಟು ಸ್ಪ್ಲಿಟ್ ಮಾಡ್ತಾ ಬರ್ತೀನಿ. 1/4 ಆಸ್ ಇಟ್ ಇಸ್ ಇದೆ, ಕೇರ್ಫುಲ್ಲಾಗಿ ಬರೀತಾ ಹೋಗಬೇಕು. ಇಂಟಿಗ್ರೇಷನ್ ಆಫ್ 1 dx ಪ್ಲಸ್ 1/2 ಮತ್ತೆ ಕಾನ್ಸ್ಟೆಂಟ್ ಹೊರಗೆ ತೊಗೊತೀವಿ. ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಕಾಸ್ 4x dx ಮೈನಸ್ 2 ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಆಫ್ ಕಾಸ್ 2x dx ಇಷ್ಟು ಬರುತ್ತೆ. ಹೌದಾ? ನೋಡಿ 1/4 ಕಂಪ್ಲೀಟ್ ಮಲ್ಟಿಪ್ಲೈ ಆಗುತ್ತೆ, 1/2 ಇದಕ್ಕಾಗುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ 1/4 ಇಂಟು ಇಂಟಿಗ್ರೇಷನ್ ಆಫ್ 1 dx ಅಂದರೆ x ಪ್ಲಸ್ ಹಾಫ್ ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ x ಪ್ಲಸ್ ಕಾಸ್ 4x in integration 1/4 into cos and integration sin 4x minus 2 constant. X coefficient is 2, therefore 1/2 into cos 2x integration sin 2x plus c. ಹೌದಾ? ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದರೆ 1/4 ಇಂಟು ಎಕ್ಸ್ ಅಂದರೆ x/4 ಪ್ಲಸ್ 1/2 ಇಂಟು 1/4 ಅಂದರೆ 1/8 ಎಕ್ಸ್
ಪ್ಲಸ್ 1/4 ಇಂಟು 1/2 ಇಂಟು 1/4 ನೋಡಿ ಕೇರ್ಫುಲ್ ಆಗಿ ಬರೀಬೇಕು. 1/4 ಇಂಟು 1/2 ಅಂದ್ರೆ 1/8, 1/8 ಇಂಟು 1/4 ಅಂದ್ರೆ 1/32 sin 4x, 2 ಕ್ಯಾನ್ಸಲ್, ಮೈನಸ್ 1/4 ಇಂಟು sin 2x ಪ್ಲಸ್ ಕಾನ್ಸ್ಟೆಂಟ್. ಇಷ್ಟು ಬರುತ್ತೆ ಅಷ್ಟೇ ನೋಡಿ. ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಂದರೆ ಇಲ್ಲಿ LCM 8 ತೊಗೊಂಡು ಸಿಂಪ್ಲಿಫೈ ಮಾಡ್ಬೋದು. ನೋಡಿ ಇಲ್ಲಿ LCM 8 ತೊಗೊಂಡೆ ಅಂದರೆ 4 ಇದೆ, 8 ಆಗಬೇಕು ಅಂದರೆ ಇಂಟು 2 ಅಂದರೆ 2x ಪ್ಲಸ್ ಎಕ್ಸ್, ಉಳಿದಿದ್ದೆಲ್ಲ ಆ್ಯಸ್ ಇಟ್ ಈಸ್. 1/32 ಇಂಟು sin 4x ಮೈನಸ್ 1/4 ಇಂಟು sin 2x ಪ್ಲಸ್ ಸಿ ಅಥವಾ 3x/8 ಪ್ಲಸ್ 1/32 ಇಂಟು sin 4x ಮೈನಸ್ 1/4 ಇಂಟು sin 2x ಪ್ಲಸ್ ಕಾನ್ಸ್ಟೆಂಟ್. ನೋಡಿ ಇಷ್ಟು ಬರುತ್ತೆ, ಐಡಿಯಾ ಹೋಗುತ್ತಲ್ಲ. ನೋಡಿ ಇಂಟಿಗ್ರೇಷನ್ ಆಫ್ sin 4x ಇದೇ ಥರ ಮಾಡ್ಕೊತೀವಿ ಸರ್. sin ಪವರ್ 4 2x ಇದ್ರೂ ಮಾಡ್ಬೋದು. ಅವಾಗ sin ಸ್ಕ್ವೇರ್ ಹೋಲ್ ಸ್ಕ್ವೇರ್ 2x ಇತ್ತು ಅಂದ್ರೆ ಇಲ್ಲೇನು ಬರುತ್ತೆ, ಇಲ್ಲಿ 4x ಬರುತ್ತೆ. ಮತ್ತು ಸಿಂಪ್ಲಿಫಿಕೇಶನ್ ಎಲ್ಲ ಸೇಮ್ ಐಡಿಯಾ ಯೂಸ್ ಮಾಡ್ತಾ ಹೋಗೋದು. ಹೌದಾ? ಹಾಗೆ ಈ ಎಕ್ಸ್ ಬಲ್ಲಿ ಏನೇ ಇದ್ರೂ ನಾವು ಸಿಂಪ್ಲಿಫೈ ಮಾಡ್ಕೋಬೋದು, ಅದರ ಐಡಿಯಾ ಗೊತ್ತಿರಬೇಕಷ್ಟೆ. ಆಯ್ತಲ್ಲ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 29. ಇಂಟಿಗ್ರೇಷನ್ ಆಫ್ cos ಪವರ್ 4 2x, ಇಂಟಿಗ್ರೇಷನ್ ಆಫ್ cos ಪವರ್ 4 2x dx. ಹೌದಾ? ಸೇಮ್ ಐಡಿಯಾ ಯೂಸ್ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಆಗುತ್ತೆ. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡ್ಕೋಬೇಕು, ನೋಡ್ಕೊಳ್ಳಿ. cos ಸ್ಕ್ವೇರ್ 2x ಹೋಲ್ ಸ್ಕ್ವೇರ್ dx. ಹೌದಾ? cos ಸ್ಕ್ವೇರ್ 2x ಏನು ಬರೀಬೋದು ನಾವು, 1 ಪ್ಲಸ್ cos 2x ಇದೆ, therefore 4x/2 ಹೋಲ್ ಸ್ಕ್ವೇರ್ dx. ಹೌದಾ? ಬರೀಬೋದಲ್ಲ. ದಟ್ ಈಸ್ ಈಕ್ವಲ್ ಟು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಫಾರ್ಮುಲಾ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ 1 ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ 4x ಪ್ಲಸ್ 2 ಇಂಟು cos 4x ಡಿವೈಡೆಡ್ ಬೈ 2 ಸ್ಕ್ವೇರ್ ವ್ಯಾಲ್ಯೂ 4 dx. ಹೌದಾ? ನೆಕ್ಸ್ಟ್ ಮತ್ತೆ ಸಿಂಪ್ಲಿಫೈ ಮಾಡೋದು. 1/4 ಕಾನ್ಸ್ಟೆಂಟು, 1 ಸ್ಕ್ವೇರ್ ಅಂದರೆ 1 ಪ್ಲಸ್ cos ಸ್ಕ್ವೇರ್ 4x ಏನು ಬರೀಬೋದು, 1 ಪ್ಲಸ್ cos 8x/2 ಪ್ಲಸ್ 2 ಇಂಟು cos 4x dx. ಹೌದಾ? ನೆಕ್ಸ್ಟ್ ನೋಡಿ ಸ್ಪ್ಲಿಟ್ ಮಾಡ್ತಾ ಬರ್ತೀವಿ. 1/4 ಕಂಪ್ಲೀಟ್ ಮಲ್ಟಿಪ್ಲಿಕೇಶನು, ಇಂಟಿಗ್ರೇಷನ್ ಆಫ್ 1 dx ಪ್ಲಸ್ ಹಾಫ್ ಕಾನ್ಸ್ಟೆಂಟ್ ಹೊರಗೆ ತೊಗೊಂಡೆ ಅಂದರೆ ಇಂಟಿಗ್ರೇಷನ್ ಆಫ್ 1 ಪ್ಲಸ್ cos 8x dx ಪ್ಲಸ್ 2 ಕಾನ್ಸ್ಟೆಂಟ್ ಹೊರಗೆ ತೊಗೊತೀವಿ, ಇಂಟಿಗ್ರೇಷನ್ ಆಫ್ cos 4x dx ಬರುತ್ತೆ. ಹೌದಾ? ನೆಕ್ಸ್ಟು ಎಲ್ಲ ಇಂಟಿಗ್ರೇಷನ್ ಬರ್ಕೊಳ್ಳಿ, ಆಮೇಲೆ 1/4 ಇಂದ ಮಲ್ಟಿಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕು. ಹೌದಾ? ದಟ್ ಈಸ್ ಈಕ್ವಲ್ ಟು 1/4 ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ ವ್ಯಾಲ್ಯೂ x ಪ್ಲಸ್ ಹಾಫ್ ಇಂಟು ಇಂಟಿಗ್ರೇಷನ್ ಆಫ್ 1 is x ಪ್ಲಸ್ ಇಂಟಿಗ್ರೇಷನ್ ಆಫ್ cos 8x is 1/8, x coefficient is 8 ಅಲ್ಲ, ಅದಕ್ಕೆ 1/8. cos ಇಂಟಿಗ್ರೇಷನ್ is sin ಪ್ಲಸ್ 2 ಇಂಟು cos 4x ಇದೆ, x coefficient is 4 ಅಲ್ಲ, therefore 1/4 ಇಂಟು sin 4x ಪ್ಲಸ್ c. ಹೌದಾ? 1/4 ಇಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ x/4 ಪ್ಲಸ್ 1/8 ಇಂಟು x ಅಂದರೆ x/8 ಪ್ಲಸ್ 1/8 ಇಂಟು 8 ಅಂದರೆ 1/64 ಇಂಟು sin 8x ಪ್ಲಸ್ 2 1s are 2 2s ಇದೆ, 1/2 ಇಂಟು 1/4 ಅಂದರೆ 1/8 sin 4x ಪ್ಲಸ್ c. ನೋಡಿ ಇಲ್ಲಿ 8 ಮತ್ತು LCM ತೊಗೊಂಡು ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ನೋಡಿ ಇಲ್ಲೆಲ್ಲ 8 LCM ತೊಗೊಂಡ್ವಿ ಅಂದರೆ 2x plus x plus 1/64 into sin 8x plus 1/8 into sin 4x plus c.
3x by 8 plus 1 by 64 into sin 8x plus 1 by 8 into sin 4x plus c by ಅಲ್ಲ ಐಡಿಯಾ ಹೋದಾಯ್ತಲ್ಲ ನೋಡಿ. ಇಲ್ಲಿ 2x ಅಥವಾ x ಕೊಟ್ಟರು ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಿ ಏನು ಬೇಕಾದ್ರೂ ಇರ್ಬೋದು, ಅಂದರೆ ಏನು ಬೇಕಾದ್ರೂ ಇರ್ಬೋದು ಅಂದರೆ ಇಲ್ಲಿ ಲೀನಿಯರ್ ಈಕ್ವೇಷನ್ ಇರ್ಬೋದು. ಅಂದರೆ ಇತ್ತು ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಹೌದಾ? ಅಲ್ಲಿ ನೋಡಿ, ಈಗ ಸೈನ್ ಸ್ಕ್ವೇರ್ ಎಕ್ಸು, ಕಾಸ್ ಸ್ಕ್ವೇರ್ ಎಕ್ಸು, ಸೈನ್ ಕ್ಯೂಬ್ ಎಕ್ಸು, ಕಾಸ್ ಕ್ಯೂಬ್ ಎಕ್ಸು, ಸೈನ್ ಪವರ್ 4x ಮತ್ತು ಕಾಸ್ ಪವರ್ 4x ಇಷ್ಟು ಐಡಿಯಾ ಗೊತ್ತಿರಬೇಕು ಯಾವ ಥರ ಮಾಡ್ತಾ ಇದ್ದೀವಿ ಅಂತೇಳಿ. ಹೌದಾ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 30. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಆಫ್ ಎಕ್ಸ್ ಪ್ಲಸ್ ಎ ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಆಫ್ ಎಕ್ಸ್ ಪ್ಲಸ್ ಎ ಡಿ ಎಕ್ಸ್. ನೋಡ್ಕೊಳ್ಳಿ ಏನು ಬಟ್ ಈ ಪ್ರಾಬ್ಲಮ್ ಇಂಪಾರ್ಟೆಂಟು. ಎಷ್ಟೊಂದು ಸಲ ಕಾಂಪಿಟೇಟಿವ್ ಎಕ್ಸಾಮಿಗೂ ಕೇಳಿದ್ದಾರೆ, ಪ್ಲಸ್ ಎಕ್ಸಾಮಿಗೂ ಕೇಳ್ಬೋದು. ಎಕ್ಸಾಮಿಗೂ ಕೇಳ್ತಾ ಇದ್ದಾರೆ, ಐಡಿಯಾ ಗೊತ್ತಿರಬೇಕು. ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ ಎ ಅಂತ ಕೊಡ್ಬೋದು, ಅಥವಾ ಎಕ್ಸ್ ಮೈನಸ್ ಎನೂ ಬರ್ಬೋದು, ಅಥವಾ ಕಾಸ್ ಎಕ್ಸ್ ಪ್ಲಸ್ ಎ ಮತ್ತು ಕಾಸ್ ಎಕ್ಸ್ ಮೈನಸ್ ಎ ಹೇಗಾದ್ರು ಕೊಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಇದೆ ಅಲ್ಲ, ಆ ಥರ ನ್ಯೂಮರೇಟ್ರಲ್ಲೂ ಬರೋ ಹಾಗೆ ಮಾಡಬೇಕು. ಅಂದರೆ ಇದನ್ನ ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಎಕ್ಸ್ ಇದೆ ಪ್ಲಸ್ ಎ ಮೈನಸ್ ಎ ಬರ್ಕೊತೀನಿ ಡಿವೈಡೆಡ್ ಬೈ ಸೈನ್ ಆಫ್ ಎಕ್ಸ್ ಪ್ಲಸ್ ಎ ಡಿ ಎಕ್ಸ್ ಬರೀಬೋದಲ್ಲ. ನಾನಲ್ಲಿ ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ ಎ ಮಾಡ್ತಾ ಇದ್ದೀನಿ. ಅದರಲ್ಲಿ ಎಕ್ಸ್ ಪ್ಲಸ್ ಎ ಇದೆ, ಇಲ್ಲೂ ಎಕ್ಸ್ ಪ್ಲಸ್ ಎ ಬರಬೇಕು ಅಂತೇಳಿ ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ ಎ ಮಾಡಿದೆ. ಹೌದಾ? ನೋಡಿ, ಎಕ್ಸ್ ಪ್ಲಸ್ ಎ ಮತ್ತು ಈ ಎನ ತೊಗೊಂಡ್ವಿ ಅಂದರೆ ಇದು ಯಾವ ಫಾರ್ಮೆಟಲ್ಲಿ ಇದೆ ಅಂದರೆ ಸೈನ್ ಎ ಮೈನಸ್ ಬಿ. ಹೌದಾ? ಸೈನ್ ಎ ಮೈನಸ್ ಬಿ ಅಂದರೆ ಫಾರ್ಮುಲಾ ಸೈನ್ ಎ ಅಂದರೆ ಎಕ್ಸ್ ಪ್ಲಸ್ ಎ ಇಂಟು ಕಾಸ್ ಬಿ, ಬಿ ಇರೋ ಪ್ಲಸ್ಸಲ್ಲಿ ಎ ಇದೆ ಮೈನಸ್ ಕಾಸ್ ಎ ಇರೋ ಪ್ಲಸ್ಸಲ್ಲಿ ಇದೆ ಅದನ್ನು ಇಂಟು ಸೈನ್ ಎ. ಹೌದಾ? ಡಿವೈಡೆಡ್ ಬೈ ಸೈನ್ ಆಫ್ ಎಕ್ಸ್ ಪ್ಲಸ್ ಎ ಡಿ ಎಕ್ಸ್. ಹೌದಾ? ಇದೇ ಬರ್ಕೊಂಡು ಹೋಗುತ್ತಲ್ಲ ಕಾಂಪೌಂಡ್ ಆ್ಯಂಗಲ್ಲು. ಸೈನ್ ಎ ಮೈನಸ್ ಬಿ ಅಂದರೆ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಯೂಸ್ ಮಾಡಿದ್ವಿ. ಹೌದಾ? ನೆಕ್ಸ್ಟ್ ಸ್ಪ್ಲಿಟ್ ಮಾಡೋದು. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಪ್ಲಸ್ ಎ ಇಂಟು ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಎ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಎ ಇಂಟು ಸೈನ್ ಎ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಎ ಡಿ ಎಕ್ಸ್. ಸೈನ್ ಎಕ್ಸ್ ಪ್ಲಸ್ ಎ ಕ್ಯಾನ್ಸಲ್. ಇಂಟಿಗ್ರೇಷನ್ ಆಫ್ cos a minus cos by sin ಅಂದರೆ cot x plus a into sin a dx. ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಕೊತೀವಿ. cos a ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಆಫ್ 1 dx. ಹೌದಾ? ಎ ಇದೆ ಇದರಲ್ಲಿ, ಎಲ್ಲೂ ಎಕ್ಸ್ ಇಲ್ಲ, ದೇರ್ಫೋರ್ ಕಂಪ್ಲೀಟ್ cos a ಕಾನ್ಸ್ಟೆಂಟ್ ಆಯಿತು. cos a ಹೊರಗೆ ಬಂತು. ಇಂಟಿಗ್ರೇಷನ್ ಆಫ್ 1 dx ಮೈನಸ್ ಇಲ್ಲಿ ಯಾವ್ದು ಕಾನ್ಸ್ಟೆಂಟು sin a ಕಾನ್ಸ್ಟೆಂಟು. ಇಂಟಿಗ್ರೇಷನ್ ಆಫ್ cot x plus a dx ಬರ್ತದ. cos a into integration of 1 is x minus sin a into integration of cot and the log of modulus of sin x plus a plus c ಬರ್ತದ. ಮತ್ತು ನೋಡಿ, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ 1 ಇದೆ, ಅದಕ್ಕೆ ಮಲ್ಟಿಪ್ಲೈ ಡಿವೈಡ್ ಬೈ 1 ಅಂತ ಬರಿಬೋದು, ಅಥವಾ ಡೈರೆಕ್ಟಾಗಿ ಬರ್ಕೊಂಡಿದ್ವಿ. ಹೌದಾ? ಇಷ್ಟು ಬಾತಸ್ತ ನೋಡಿ. ಇಂಪಾರ್ಟೆಂಟ್ ನಮಗೆ ಐಡಿಯಾ ಏನು ಗೊತ್ತಿರಬೇಕು. ಇಲ್ಲಿ ಎಕ್ಸ್ ಪ್ಲಸ್ ಎ ಇತ್ತು, ದೇರ್ಫೋರ್ ನ್ಯೂಮರೇಟ್ರಲ್ಲಿರೋ ಎಕ್ಸ್ನ ಯಾವುದಕ್ಕೆ ಚೇಂಜ್ ಮಾಡ್ಕೊಂಡ್ವಿ, ಎಕ್ಸ್ ಪ್ಲಸ್ ಎ ಇದೆ. ಹೌದಾ? ಪ್ಲಸ್ ಎ ಬರೀತಾ ಇದ್ವಿ, ಅದಕ್ಕೆ ಮೈನಸ್ ಎ ಬರ್ಕೊಂಡೆ, ಎ ಕ್ಯಾನ್ಸಲ್ ಆಗಿ ಮತ್ತೆ ಎಕ್ಸ್ ಎ ಬರುತ್ತೆ. ಅದಕ್ಕೆ ಇಲ್ಲಿ ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ ಎ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ಟ್ರೈ ಮಾಡ್ಬೋದು ನೋಡಿ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಆಫ್ ಎಕ್ಸ್ ಮೈನಸ್ ಎ ಡಿ ಎಕ್ಸ್. ನೋಡಿ, ಮೆಟೀರಿಯಲಲ್ಲಿ ಇಲ್ಲಿ ಪ್ಲಸ್ ಎ ಅಂತಲೇ ಪ್ರಿಂಟ್ ಆಗ್ಬಿಟ್ಟಿದೆ, ಅದು ಮೈನಸ್ ಎ ಮಾಡ್ಕೊಂಡು ಟ್ರೈ ಮಾಡಬೇಕು. ನೋಡಿ, ಇಲ್ಲಿ ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ ಮೈನಸ್ ಎ ಮಾಡ್ಕೊಳ್ಳಿ, ನೆಕ್ಸ್ಟ್ ಟ್ರೈ ಮಾಡ್ಕೊಂಡು ಹೋದ್ರೆ ಬರುತ್ತೆ ಅಷ್ಟೇ. ಅಂದರೆ ಇದನ್ನ ಯಾವ ಥರ ಮಾಡ್ಬೇಕು ನೋಡಿ. ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಎಕ್ಸ್ ಮೈನಸ್ ಎ ಪ್ಲಸ್ ಎ ಡಿವೈಡೆಡ್ ಬೈ ಸೈನ್ ಆಫ್ ಎಕ್ಸ್ ಮೈನಸ್ ಎ ಡಿ ಎಕ್ಸ್. ನೆಕ್ಸ್ಟ್ ಮಾಡ್ಬೋದಲ್ಲ.
ಇಲ್ಲಿ ಸೈನ್ ಎ ಮೈನಸ್ ಬಿ ಯೂಸ್ ಮಾಡಿದ್ವಿ, ಇಲ್ಲೇನು ಬರುತ್ತೆ ಸೈನ್ ಎ ಪ್ಲಸ್ ಬಿ ಹೌದಾ. ಸೈನ್ ಎ ಪ್ಲಸ್ ಬಿ ಅಂತ ಫಾರ್ಮುಲಾ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಹೌದಾ. ಅಂದರೆ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೈನಸ್ ಎ ಇಂಟು ಕಾಸ್ ಎ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಎ ಇಂಟು ಸೈನ್ ಎ ಡಿವೈಡೆಡ್ ಬೈ ಸೈನ್ ಆಫ್ ಎಕ್ಸ್ ಮೈನಸ್ ಎ ಡಿ ಎಕ್ಸ್ ಹೌದಾ. ನೆಕ್ಸ್ಟ್ ಸ್ಪ್ಲಿಟ್ ಮಾಡಬೇಕು. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೈನಸ್ ಎ ಬೈ ಸೈನ್ ಎಕ್ಸ್ ಮೈನಸ್ ಎ ಇಂಟು ಕಾಸ್ ಎ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಎ ಇಂಟು ಸೈನ್ ಎ ಬೈ ಸೈನ್ ಎಕ್ಸ್ ಮೈನಸ್ ಎ ಡಿ ಎಕ್ಸ್. ಸೈನ್ ಎಕ್ಸ್ ಮೈನಸ್ ಎ ಸೈನ್ ಎಕ್ಸ್ ಮೈನಸ್ ಎ ಕ್ಯಾನ್ಸಲ್. ನೆಕ್ಸ್ಟು ಉಳ್ಕೊಂಡಿರೋದು ಇಂಟಿಗ್ರೇಷನ್ ಆಫ್ ಕಾಸ್ ಎ ಪ್ಲಸ್ ಕಾಸ್ ಬೈ ಸೈನ್ ಅಂದರೆ ಕಾಟ್ ಎಕ್ಸ್ ಮೈನಸ್ ಎ ಇಂಟು ಸೈನ್ ಎ ಡಿ ಎಕ್ಸ್. ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಬೋದಲ್ಲ. ಸ್ಪ್ಲಿಟ್ ಮಾಡಿದೆ ಅಂದರೆ ಕಾಸ್ ಎ ಇಂಟು ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಪ್ಲಸ್ ಸೈನ್ ಎ ಕಾನ್ಸ್ಟೆಂಟ್ ಹೊರಗೆ ತೊಗೊತೀವಿ ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಮೈನಸ್ ಎ ಡಿ ಎಕ್ಸ್. ಕಾಸ್ ಎ ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಪ್ಲಸ್ ಸೈನ್ ಎ ಇಂಟು ಎಕ್ಸ್ ಕೋಎಫಿಷಿಯಂಟ್ ಇಸ್ 1, ರೆಸಿಪ್ರೋಕಲ್ ಆಫ್ 1 1 ಆಗುತ್ತೆ. ಆ್ಯಂಡ್ ಇಂಟಿಗ್ರೇಷನ್ ಆಫ್ ಕಾಟ್ ಈಸ್ ಲಾಗ್ ಆಫ್ ಮಾಡ್ಲಸ್ ಆಫ್ ಸೈನ್ ಎಕ್ಸ್ ಮೈನಸ್ ಎ ಪ್ಲಸ್ ಸಿ. ಇಷ್ಟು ಬರುತ್ತಷ್ಟೆ ಹೌದಾ. ನೋಡಿ ಎರಡು ಪ್ರಾಬ್ಲಮ್ ಡಿಫ್ರೆಂಟ್ ಅದ, ಗೊತ್ತಿರಬೇಕು ಯಾವ ಥರ ಮಾಡ್ಕೊತೀವಿ ಅಂತೇಳಿ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 32. Integration of 1 by cos x plus a into cos x plus b dx. Cos x plus a into cos x plus b dx. 1 by cos x plus a into cos x plus b dx. ನೋಡಿ ಸ್ವಲ್ಪ ಡಿಫ್ರೆಂಟ್ ಅದ. ಈ ಥರ ಪ್ರಾಬ್ಲಮು ಕಾಂಪಿಟೇಟಿವ್ ಎಕ್ಸಾಮಿಗೂ ಕೇಳ್ತಾ ಇದ್ದಾರೆ. ದಫೋ ಐಡಿಯಾ ಅಂತ ಗೊತ್ತಾಗಬೇಕು. ನೋಡಿ ಏನೇನು ಐಡಿಯಾ ಗೊತ್ತಿರಲಿ ಅಂದರೆ, ಒಂದು ನ್ಯೂಮರೇಟರಿ ಒಂದು ಟರ್ಮ್ನ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡ್ಕೊತೀವಿ. ಅದನ್ನ ಯಾವ ಥರ ಮಾಡ್ಕೋಬೇಕು ಅಂದರೆ, ಇವೆರಡಲ್ಲೂ ಎಕ್ಸ್ನ ರಿಮೂವ್ ಮಾಡಬೇಕು. ಅಂದರೆ ನೋಡಿ ಇಲ್ಲಿ ಏನೇನಿದೆ, ಎಕ್ಸ್ ಪ್ಲಸ್ ಎ ಇದೆ, ಇನ್ನೊಂದು ಎಕ್ಸ್ ಪ್ಲಸ್ ಬಿ ಇದೆ. ಇಫ್ ಎರಡು ಸಬ್ಟ್ರಾಕ್ಟ್ ಮಾಡಿದೆ ಅಂದರೆ ಏನು ಬರ್ಬೋದು, ಎಕ್ಸ್ ಪ್ಲಸ್ ಎ ಮೈನಸ್ ಎಕ್ಸ್ ಮೈನಸ್ ಬಿ. ಹಾಗಾದ್ರೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟು ಏನು ಬರುತ್ತೆ, ಎ ಮೈನಸ್ ಬಿ ಬಂತು. ಅಂದರೆ ಎಕ್ಸ್ ರಿಮೂವ್ ಮಾಡಬೇಕು ಅಂದರೆ ಎರಡನ್ನೂ ಏನು ಮಾಡಬೇಕು, ನಾವು ಸಬ್ಟ್ರಾಕ್ಟ್ ಮಾಡಬೇಕು. ಮತ್ತು ಯಾವಾಗಲೂ ಸಬ್ಟ್ರಾಕ್ಟ್ ಮಾಡಬೇಕು ಅಂತಲ್ಲ. ಈಗ ಇಲ್ಲಿ ಬಿ ಮೈನಸ್ ಎಕ್ಸ್ ಇದೆ ಅಂದ್ಕೊಳ್ಳಿ, ಅವಾಗ ಎಕ್ಸ್ ಪ್ಲಸ್ ಎ ಬಿ ಮೈನಸ್ ಎಕ್ಸ್, ಅವಾಗ ಎರಡನ್ನೂ ಏನು ಮಾಡ್ಕೊತೀವಿ, ಆ್ಯಡ್ ಮಾಡ್ತೀವಿ. ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಎ ಪ್ಲಸ್ ಬಿ ಬಂತು. ಹೌದಾ. ಒಟ್ಟು ನಮಗೆ ಅಲ್ಲಿ ಇಂಪಾರ್ಟೆಂಟು ಎಕ್ಸ್ನ ರಿಮೂವ್ ಮಾಡಬೇಕು. ಹಾಗಾದ್ರೆ ಎಕ್ಸ್ನ ರಿಮೂವ್ ಮಾಡಬೇಕಂದ್ರೆ ಎರಡನ್ನೂ ಏನು ಮಾಡ್ಬೇಕು, ನಾವಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. ಇದು ಫಸ್ಟ್ ಐಡಿಯಾ ಆಯಿತು. ನೋಡಿ ಇಲ್ಲಿ ಎರಡು ಸೇಮ್ ಅಂದರೆ ಎರಡು ಕಾಸ್ ಅಥವಾ ಎರಡು ಸೈನ್ ಇತ್ತು ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಸೈನ್ ಮಾಡಬೇಕು. ಆಯ್ತಲ್ಲ. ನೋಡಿ ಎರಡು ಐಡಿಯಾ ಇಂಪಾರ್ಟೆಂಟ್ ನಮಗೆ. ಎರಡು ಕಾಸ್ ಆರ್ ಎರಡು ಸೈನ್ ಇತ್ತು ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಸೈನ್. ಇಫ್ ಒನ್ ಇಸ್ ಕಾಸ್ ಆ್ಯಂಡ್ ಅದರ್ ಒನ್ ಇಸ್ ಸೈನ್ ಆಯಿತು ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಕಾಸ್ ಅಷ್ಟೇ. ಹೌದಾ. ನೋಡಿ ಎರಡು ಐಡಿಯಾ ಯೂಸ್ ಮಾಡ್ತೀನಿ. ಹಾಗಾದ್ರೆ ಹೇಗೆ ಬರಿತೀವಿ ಅಂದರೆ 1 ಬೈ ಎರಡು ಸೇಮ್ ಇದೆ, ದೇರ್ಫೋರ್ ಸೈನ್. ಎರಡು ಸಬ್ಟ್ರಾಕ್ಟ್ ಮಾಡಿದೆ ಅಂದರೆ ನಮಗೆ ಎಕ್ಸ್ ರಿಮೂವ್ ಮಾಡಿದಾಗ ಏನು ಬರುತ್ತೆ ನನಗೆ ಅಲ್ಲಿ, ಎ ಮೈನಸ್ ಬಿ ಬರುತ್ತಲ್ಲ, ಅದಕ್ಕೆ ಸೈನ್ ಆಫ್ ಎ ಮೈನಸ್ ಬಿ ಇಂಟು ಇಂಟಿಗ್ರೇಷನ್ ಆಫ್, ಇಲ್ಲಿ ಡಿನಾಮಿನೇಟ್ರಲ್ಲಿ ಡಿವೈಡ್ ಮಾಡಿದೆವು, ದೇರ್ಫೋರ್ ನ್ಯೂಮರೇಟ್ರಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. ಸೈನ್ ಆಫ್ ಎ ಮೈನಸ್ ಬಿ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಎ ಇಂಟು ಕಾಸ್ ಎಕ್ಸ್ ಪ್ಲಸ್ ಬಿ ಡಿ ಎಕ್ಸ್. ನೋಡಿ ಈ ಟರ್ಮ್ ಹೇಗೆ ತೊಗೊಂಡು ಏನು ಗೊತ್ತಾಯ್ತಲ್ಲ, ಬೋತ್ ಆರ್ ಕಾಸ್, ದೇರ್ಫೋರ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ. ಇಫ್ ಯು ರಿಮೂವ್ ಎಕ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಮೈನಸ್ ಬಿ. ಹೌದಾ.
ಎಕ್ಸ್ ಎಕ್ಸ್ ಕ್ಯಾನ್ಸಲ್, ಎ ಮೈನಸ್ ಬಿ ಬರ್ತಾ ಇದೆ, ಹೌದಾ? ನೆಕ್ಸ್ಟು ದಟ್ ಈಸ್ ಈಕ್ವಲ್ ಟು 1 by sin a minus b into integration of a minus b ನ ಹೇಗೆ ಬರ್ಕೊತೀನಿ ಅಂದರೆ ಸೈನ್ ಆಫ್ ಎಕ್ಸ್ ಪ್ಲಸ್ ಎ ಮೈನಸ್ ಆಫ್ ಎಕ್ಸ್ ಪ್ಲಸ್ ಬಿ ಬರೀಬೋದು, ಡಿವೈಡೆಡ್ ಬೈ ಆಸ್ ಇಟ್ ಇಸ್ ಬರೀಬೋದಲ್ಲ ಆಯಿತು. ಯಾಕಂದ್ರೆ ಮತ್ತೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಎ ಮೈನಸ್ ಬಿನೇ ಬರುತ್ತೆ, ಅಂದರೆ ಇಲ್ಲಿರೋ ಟರ್ಮೇ ಬರೋವಾಗ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಇದೆ, ಇಲ್ಲಿ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಬಂದಿದೆ, ಹೌದಾ? ಅದೇ ಥರ ಮಾಡ್ಕೋಬೇಕು. ಈಗ ನೋಡಿ ಐಡಿಯಾ ಗೊತ್ತಾಗಬೇಕು. ಇವೆಲ್ಲ ಸ್ಟೆಪ್ ಗೊತ್ತಾಯ್ತು ಅಂದರೆ ನೆಕ್ಸ್ಟ್ ಎಲ್ಲ ಸಿಂಪ್ಲಿಫಿಕೇಶನ್ ಈಸಿ ಇದೆ. ಫಸ್ಟ್ ಏನು ಐಡಿಯಾ ಹೇಳಿದ್ದು, ಎರಡು ಸೇಮ್ ಇತ್ತು ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಸೈನು, ಎಕ್ಸ್ ರಿಮೂವ್ ಮಾಡ್ಕೊಂಡಾಗ ಏನು ಕಾನ್ಸ್ಟೆಂಟ್ ಬರುತ್ತಲ್ಲ ಅದನ್ನು ತೊಗೊಳೋದು. ನೆಕ್ಸ್ಟ್ ಎಕ್ಸ್ ರಿಮೂವ್ ಮಾಡಬೇಕು, ಸಪ್ರಾಕ್ಟ್ ಮಾಡಿದ್ದೀನಿ, ಅದಕ್ಕೆ ಇವೆರಡನ್ನೂ ಸಪ್ರಾಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ, ಹೌದಾ? ನೆಕ್ಸ್ಟ್ ಇದಕ್ಕೆ ಸೈನ್ ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡಬೇಕು. 1 by sin of a minus b into integration of sin a minus b, ಇದನ್ನ a ಅನ್ಕೊಳ್ಳಿ, ಇದನ್ನ b ಅನ್ಕೊಳ್ಳಿ. sin a cos b ಅಂದರೆ sin of x plus a into cos x plus b minus cos x plus a into sin x plus b divided by cos x plus a into cos x plus b dx, ಹೌದಾ? ನೆಕ್ಸ್ಟು ಸ್ಪ್ಲಿಟ್ ಮಾಡಬೇಕು. 1 by sin a minus b into integration of sin x plus a into cos x plus b divided by cos x plus a into cos x plus b minus cos x plus a into sin x plus b divided by cos x plus a into cos x plus b dx. Next cos x plus b cancel, cos x plus a cancel, that is equal to 1 by sin a minus b into integration of sin by cos and the tan x plus a minus sin by cos and the value tan x plus b dx. That is equal to 1 by sin of a minus b into integration of tan ಅಂದರೆ ಮೈನಸ್ ಲಾಗ್ ಮಾಡ್ ಕಾಸ್ ಬರಿತಾ ಇದ್ವಿ. ಎಕ್ಸ್ ಕೋಎಫಿಷಿಯಂಟ್ ಇಸ್ 1, ಅದಕ್ಕೆ 1 by 1 ಅಂತ ಬರಿಬೋದು ಅಥವಾ ಡೈರೆಕ್ಟ್ ಬರಿಬೋದು. ಮೈನಸ್ ಲಾಗ್ ಮಾಡ್ ಕಾಸ್ ಎಕ್ಸ್ ಪ್ಲಸ್ ಎ. ನೆಕ್ಸ್ಟ್ ಇಲ್ಲೂ ಟ್ಯಾನ್ ಇದೆ, ಮೈನಸ್ ಆಸ್ ಇಟ್ ಇಸ್. ಟ್ಯಾನ್ ಇಂದ ಇಂಟಿಗ್ರೇಷನ್ ಮೈನಸ್ ಲಾಗ್ ಮಾಡ್ ಕಾಸ್ ಎಕ್ಸ್ ಪ್ಲಸ್ ಬಿ ಪ್ಲಸ್ ಸಿ, ಅಥವಾ ಮೈನಸ್ ಆಫ್ ಮೈನಸ್ ಪ್ಲಸ್ ಬರಿಬೋದು. 1 by sin a ಮೈನಸ್ ಬಿ ಮೈನಸ್ ಲಾಗ್ ಮಾಡ್ ಕಾಸ್ ಎಕ್ಸ್ ಪ್ಲಸ್ ಎ ಮೈನಸ್ ಆಫ್ ಮೈನಸ್ ಪ್ಲಸ್ ಲಾಗ್ ಮಾಡ್ ಕಾಸ್ ಎಕ್ಸ್ ಪ್ಲಸ್ ಬಿ ಪ್ಲಸ್ ಸಿ. ಇಷ್ಟು ಬಾತ್ ಆನ್ಸರು. ಅದಾಯ್ತು. ಇನ್ನೂ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಇದು ಯಾವ ಫಾರ್ಮೆಟಲ್ಲಿದೆ, ಲಾಗ್ ಎಮ್ ಮೈನಸ್ ಲಾಗ್ ಎನ್. ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಬೈ ಎನ್ ಬರಿಬೋದಲ್ಲ. ಫಾರ್ ಲಾಗ್ ಎಮ್ ಅಂದರೆ ಕಾಸ್ ಎಕ್ಸ್ ಪ್ಲಸ್ ಬಿ ಬೈ ಕಾಸ್ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ ಬಂತು. ಆಯ್ತಲ್ಲ ನೋಡಿ, ಏನೇನು ಐಡಿಯಾ ಗೊತ್ತಿರಬೇಕು ಅಂತೇಳಿ. ಯಾಕಂದರೆ ಈ ಥರದ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಕೇಳ್ತಾ ಇದ್ದಾರೆ. ಯಾಕೆ ಐಡಿಯಾ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಏನೇನು ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಇದೆ, ಪ್ಲಸ್ ಎರಡು ಸೇಮ್ ಇದೆ. ಕಾಸ್ ಸಪ್ರಾಕ್ಟ್ ಮಾಡಿದಾಗ ಎ ಮೈನಸ್ ಬಿ ಬರುತ್ತೆ, ಅದಕ್ಕೆ ಎ ಮೈನಸ್ ಬಿ ಬರ್ಕೊಂಡ್ವಿ. ಎರಡು ಸೇಮ್ ಇತ್ತು ಅಂದರೆ ಸೈನ್ ತೊಗೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಆಯ್ತಲ್ಲ ನೋಡಿ, ಇದೊಂದು ಪ್ರಾಬ್ಲಮ್ ಡಿಫ್ರೆಂಟ್ ಇದೆ, ಮತ್ತು ಪ್ರಾಕ್ಟೀಸ್ ಮಾಡ್ಕೋಬೇಕಲ್ಲಿ. ಜಸ್ಟ್ ಪ್ರಾಕ್ಟೀಸಿಗೆ ಸೇಮ್ ಐಡಿಯಾ ಯೂಸ್ ಮಾಡೋದು, ಇದನ್ನು ಟ್ರೈ ಮಾಡ್ಕೊಳ್ಳಿ, ಬರುತ್ತೆ ನೋಡಿ. ಇದು ಮೆಟೀರಿಯಲಲ್ಲಿಲ್ಲ, ಟ್ರೈ ಮಾಡ್ಬೋದು. ಇಂಟಿಗ್ರೇಷನ್ ಆಫ್ 1 by sin x plus a into cos x plus b dx, integration of 1 by sin x plus a into sin
ಎಕ್ಸ್ ಮೈನಸ್ ಬಿ ಡಿ ಎಕ್ಸ್ ಮಾಡ್ಬೋದಲ್ಲ. ನೋಡಿ ಪ್ರಾಬ್ಲಮ್ ನಂಬರ್ 33ಗೆ ಹಿಂಟ್. ಏನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮಾಡಬೇಕು? ಫಸ್ಟ್ ಎಕ್ಸ್ ರಿಮೂವ್ ಮಾಡ್ಬೇಕಂದ್ರೆ ಎರಡು ಸಪ್ರಾಕ್ಟ್ ಮಾಡಬೇಕು. ಸಪ್ರಾಕ್ಟ್ ಮಾಡ್ಕೊತೀವಿ ಅಂದ್ರೆ ಎಕ್ಸ್ ಪ್ಲಸ್ ಎ ಮೈನಸ್ ಆಫ್ ಎಕ್ಸ್ ಪ್ಲಸ್ ಬಿ, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟು ಎ ಮೈನಸ್ ಬಿ ಬರುತ್ತೆ. ಮತ್ತು ಸೈನ್ ಇದೆ, ಕಾಸ್ ಇದೆ, ಅದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಬಿ ಮಾಡಬೇಕು. ಈ ಥರ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಎ ಇಂಟು ಕಾಸ್ ಎಕ್ಸ್ ಪ್ಲಸ್ ಬಿ ಡಿ ಎಕ್ಸ್. ಹೌದಾ? ನೆಕ್ಸ್ಟ್ ಇದನ್ನು ಎಕ್ಸ್ ಪ್ಲಸ್ ಎ ಮೈನಸ್ ಆಫ್ ಎಕ್ಸ್ ಪ್ಲಸ್ ಬಿ ಬರ್ಕೊಳ್ಳಿ, ಕಾಸ್ ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡಿ ನೆಕ್ಸ್ಟ್ ಪ್ಲೇಟ್ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಆಗಿಬಿಡುತ್ತೆ. ಐಡಿಯಾ ಗೊತ್ತಾಯ್ತಲ್ಲ? ಸೇಮ್ ಟೈಪ್ 34ಗೆ ಸಪ್ರಾಕ್ಟ್ ಮಾಡಿದೆ ಅಂದ್ರೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಎ ಪ್ಲಸ್ ಬಿ ಬರುತ್ತೆ. ಎರಡು ಸೇಮ್ ಇದೆ ಅಂದರೆ ಸೈನ್ ಅಂತ ಹೇಳಿದ್ವಿ, ಅದಕ್ಕೆ 1/sin ಆಫ್ ಎ ಪ್ಲಸ್ ಬಿ ಇಂಟು ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಎ ಇಂಟು ಸೈನ್ ಎಕ್ಸ್ ಮೈನಸ್ ಬಿ ಡಿ ಎಕ್ಸ್. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್. ಹೌದಾ? ಎ ಪ್ಲಸ್ ಬಿನ ಹೇಗೆ ಬರೀಬೇಕಂದ್ರೆ ಎ ಪ್ಲಸ್ ಬಿ ಬರಬೇಕು ಅಂದರೆ ಇವೆರಡನ್ನು ಏನು ಮಾಡ್ಕೋಬೇಕು ನಾವು? ಸಪ್ರಾಕ್ಟ್ ಮಾಡ್ಬೇಕು ತಾನೆ. ಅದಕ್ಕೆ ಎಕ್ಸ್ ಪ್ಲಸ್ ಎ ಮೈನಸ್ ಆಫ್ ಎಕ್ಸ್ ಮೈನಸ್ ಬಿ. ಹೌದಾ? ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟು ಇಲ್ಲಿ ಎ ಮೈನಸ್ ಆಫ್ ಮೈನಸ್ ಪ್ಲಸ್ ಬಿ ಬರುತ್ತೆ. ಹೌದಾ? ಈ ಥರ ಬರ್ಕೊಂಡು ನೆಕ್ಸ್ಟು ಸೈನ್ ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋದರೆ ಫೈನಲ್ ಆನ್ಸರ್ ಬರುತ್ತೆ. ಹೌದಾ? ಜಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇವೆರಡು ಕ್ವಶನ್ನ. ಈ ಥರದ ಕ್ವಶನ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬರ್ತಾ ಇರುತ್ತೆ. ಆಯ್ತಲ್ಲ? ನೋಡಿ, ಇವತ್ತು ಮಾಡ್ಕೊಂಡಿರೋ ಅಷ್ಟು ಪ್ರಾಬ್ಲಮ್ ಡಿಫ್ರೆಂಟ್ ಇದೆ. ಅಷ್ಟು ಪ್ರಾಬ್ಲಮ್ ಮತ್ತೊಂದು ಸಲ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಕಂಪ್ಲೀಟ್ ಆಗುತ್ತೆ. ಮತ್ತು ನೋಡಿ, ಸ್ಟ್ಯಾಂಡರ್ಡ್ ಫಾರ್ಮು ಜನರಲೈಸ್ ಸ್ಟ್ಯಾಂಡರ್ಡ್ ಫಾರ್ಮು ನೆಕ್ಸ್ಟ್ ಟೈಪಲ್ಲಿ ಮತ್ತೆ ಯೂಸ್ ಆಗ್ತಾ ಬರುತ್ತೆ. ಯಾಕೆ ಅಷ್ಟು ಪ್ರಾಕ್ಟೀಸ್ ಮಾಡ್ಕೋಬೇಕದು. ಆಯ್ತಲ್ಲ? ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಫಾರ್ಮ್ ತೊಗೊತೀವಿ ನಾವು. ಥ್ಯಾಂಕ್ ಯು.